being born in a middle class or a lower middle class is a big bonus. ಯಾಕೆ ಬೋನಸ್ಸು? ಯಾಕೆ ರಾಜ ಬೋನಸ್ಸು? ಯಾಕೆ ಬೋನಸ್ನ ತಾವು ಕಷ್ಟಪಡಲೇಬೇಕು. ಇನ್ನು ಸರ್ ಕಷ್ಟಪಡೋದೆಲ್ಲ ಬೋನಸ್ಸನ್ನು ಹೇಳ್ತೀರಾ? ಎಲ್ಲ ಈಸಿಯಾಗಿರಬೇಕು. ಸಿಂಪಲಾಗಿ ಒಂದು ಹೇಳ್ತೀನಿ. ಬೆಂಗಳೂರಲ್ಲಿ ನಾನೊಂದು ಜಾಗದಲ್ಲಿ ಇದ್ದೀನಿ. ನಮ್ಮ ಪಕ್ಕದ ಮನೆಯಲ್ಲಿ ಕೆಲವು ಹುಡುಗರಿದ್ದಾರೆ, ಅಪಾರ್ಟ್ಮೆಂಟು ಬೇರೆ ಬೇರೆ ರೀತಿಯಲ್ಲಿ. ದೇ ಆರ್ ಲೈಕ್ ಅಪ್ಪರ್ ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಅಲ್ಲ. ಅವ್ರ ಬೆಳಗ್ಗೆ ಏನಾಗ್ತದೆ, ಫುಲ್ ಅಪಾರ್ಟ್ಮೆಂಟ್ ಏರ್ ಕಂಡೀಷನ್ ಇದೆ. ಅವ್ರ ಅಪಾರ್ಟ್ಮೆಂಟ್ಲಿಂದ ಔಟ್ಸೈಡ್ ಬಂದ ತಕ್ಷಣ ಕಾರ್ ಏರ್ ಕಂಡೀಷನ್ ಇದೆ, ಎ ಸಿ ಇದೆ. ಕಾರ್ನಲ್ಲಿ ತಗೊಂಡೋಗಿ ಸ್ಕೂಲ್ದಲ್ಲಿ ಬಿಡ್ತಾರೆ, ಸ್ಕೂಲ್ ಎ ಸಿ ಇದೆ. ಆ ಮಗುಕ್ಕೂ ಮೇಲೆ ಚರ್ಮದಲ್ಲಿ ಸನ್ಲೈಟೇ ಬೀಳಲ್ಲ. ಕರೆಕ್ಟ್? ಸನ್ಲೈಟೇ ಬಿಡಲ್ಲ. ಬಿಕಾಸ್ ಸನ್ಲೈಟ್ ಮೇಲೆ ಬೀಳಲಿಕ್ಕೆ ನಾವು ಬಿಡಲ್ಲ. ಸ್ಕೂಲ್ದಲ್ಲಿ ನಾವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗಲೇ ಹೇಳ್ತೀವಿ, ಎಷ್ಟು ಸರ್ ಫೀಸನು? ಅವ್ನು ಫೀಸ್ ಒಂದು 6 ಲಕ್ಷ ಹೇಳಿದಾವೆ, ನಮಗೊಂದು ಸಮಾಧಾನ. ಅಪ್ಪ 6 ಲಕ್ಷ ಹೇಳ್ತಾರೆ, ಭಾಳ ಸಂತೋಷ, ಒಳ್ಳೆ ಸ್ಕೂಲ್ ಇರಬೇಕು. ಕರೆಕ್ಟ್? ಆಮೇಲೆ ನೆಕ್ಸ್ಟ್, ಸರ್ ಸ್ಕೂಲ್ನಲ್ಲಿ ಎ ಸಿ ಇದೆ ಸರ್? ಎಲ್ಲ ಎ ಸಿ ಇದೆ, ಬಸ್ನಲ್ಲಿ ಎ ಸಿ ಇದೆ, ವ್ಯಾನ್ನಲ್ಲಿ ಎ ಸಿ ಇದೆ, ಕ್ಲಾಸ್ ರೂಮಲ್ಲಿ ಎ ಸಿ ಇದೆ. ಇತ್ತೀಚೆಗೆ ಒಂದು ಸ್ಕೂಲ್ ನೋಡಿದ್ದೀನಿ, ಟಾಯ್ಲೆಟು ಏರ್ ಕಂಡೀಷನ್ ಮಾಡಿದ್ದೀವಿ. ಯಾಕೆನಾ ಗೇಮ್ ಚೇಂಜರ್ನ ಹೇಳ್ತಾರೆ. ನಾವು ಮಾತಾಡುವ ಗೇಮ್ ಚೇಂಜರ್ ಬೇರೆ, ಅವರು ಮಾತಾಡೋ ಗೇಮ್ ಚೇಂಜರ್ ನನ್ನಲ್ಲಿ ಇಷ್ಟು ಫೆಸಿಲಿಟಿ ಇದೆ. ಸೊ ಆ ಮಗು ನಾಳೆ ಇದೆಲ್ಲ ಓದಿಕೊಂಡು ಬೀದಿದಲ್ಲಿ ಬಂದು ಒಂದು ನಾಯಿ ಫೇಸ್ ಮಾಡಲಿಕ್ಕಾಗಲ್ಲ. ಇದರ ರಿಮೈನಿಂಗ್ಲೇ ಬಿಡೋಣ, ರಿಮೈನಿಂಗ್ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಬೇಡ. ಒಂದು ನಾಯಿ ಫೇಸ್ ಮಾಡಲಿಕ್ಕಾಗಲ್ಲ. ನಾಯಿ ಫೇಸ್ ಮಾಡೋದು ಕಷ್ಟ ಬ್ರದರ್. ಒಂದು ಬೀದಿದಲ್ಲಿ ನಾಯಿ ಫೇಸ್ ಮಾಡೋದು ಕಷ್ಟ. ನಾವು ಯಾರಕ್ಕೂ ಏನೇನೋ ಮೈಕ್ನಲ್ಲಿ ಮಾತಾಡಬಹುದು. ಒಂದು ನಾಯಿ ಫೇಸ್ ಮಾಡೋದಕ್ಕೆ ಒಂದು ಕೆಪಾಸಿಟಿ ಬೇಕು. ಅದು ಬರ್ತದೆ, ಸ್ವಲ್ಪ ಮಿಸ್ ಮಾಡಿದ್ದೇನೆ ಇನ್ನೊಂದು ಡಾಗ್ ಕರೀತದೆ, 2 ಬಂದುಬಿಡ್ತದೆ. ಆಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸೈಡ್ಲಿಂದ ಒಂದು 2 ಬರ್ತದೆ, ಎಲ್ಲಿನ ನಾಳೆ ಇರ್ತದೆ, ಅದು ನಿಮಗೆ ಉರ್ರು ನೋಡ್ತದೆ. ಕರೆಕ್ಟ್? ಇಲ್ಲಿ 2 ಪ್ರಾಬ್ಲಮ್. ನೀವು ಫಸ್ಟಾ, ನಾಯಿ ಫಸ್ಟಾ? ಯಾರು ಫಸ್ಟ್ ಅವ್ರು ಎಸ್ಕೇಪ್. ಅದು ಇದೆ, ನೀವಿದೆ, 2 ಜನ. ಇದು ಯಾವ ಶಾಲೆಯಲ್ಲಿ ನಿಮಗೆ ನಾನು ಕಲಿಬೋದು? ಇದು ವ್ಯಾರ್ ಕ್ಯಾನ್ ಐ ಟೀಚ್ ಯು ಹೌ ಟು ಫೇಸ್ ಅ ಡಾಗ್? ಇದು ನೀವು ಲೈಫ್ನಲ್ಲಿ ಕಷ್ಟಪಟ್ಟು ಬಂದಿದ್ದೀರಲ್ವಾ, ಅದರಲ್ಲಿ ಮಾತ್ರ ಕಲಿತೀರಾ. ಯಾವ ನಾಯಿ ಜಾಸ್ತಿ ಬಗಳ್ತದೆ ಆ ನಾಯಿಗೆ ಕೆಪಾಸಿಟಿ ಇಲ್ಲ ಅಂತ. ಬಗಳುವ ನಾಯಿ ಯಾವಾಗಲೂ ಕಚ್ಚಲ್ಲ ಅಂತ ಹೇಳ್ತಾರೆ. ಕರೆಕ್ಟ್? ಸೈಲೆಂಟಾಗಿರುವ ನಾಯಿಯ ಬಂದು ಸೈಡ್ನಲ್ಲಿ ಬಂದು ಕಚ್ಚಿಬಿಟ್ಟು ಹೋಗಿಬಿಡ್ತದೆ. ಸೊ ಯಾವ ನಾಯಿ ಜಾಸ್ತಿ ಬಗಳ್ತಾರೆ ಧೈರ್ಯವಾಗಿ ನಾಯಿ ಪಕ್ಕ ಹೋಗ್ತೀರಾ. ನಾಯಿಗೆ ಭಯ, ಅಯ್ಯಯ್ಯೋ ಇವ ಹೊಡೆದು ಬಿಡ್ತಾನಪ್ಪ, ನಾವು ಎಸ್ಕೇಪ್ ಆಗಿ ಓಡೋಗಿಬಿಡ್ತಾರೆ. ದಿಸ್ ಈಸ್ ಟೀಚಿಂಗ್ ಆಫ್ ಲೈಫ್. ನಾಳೆ ನೀವು IPS ಅಧಿಕಾರಿಯಾಗಿ IAS ಅಧಿಕಾರಿಯಾಗಿ ಮೇಲೆ ಸ್ಟೇಜ್ ಮೇಲೆ ನೋಡಿದ್ವಿ, ತಾವೊಂದು ಕೋಮುಗಲಭೆ ಅದೊಂದು ಕಡೆ ಹೋಗ್ತೀರ, 10,000 ಜನ 20,000 ಜನ ಇರ್ತಾರೆ. ಅಲ್ಲೆಲ್ಲ ಪ್ಯೂರ್ ಕಾಮನ್ ಸೆನ್ಸ್ನಲ್ಲಿ ನೀವು ಸಾಲ್ವ್ ಮಾಡಬೇಕು. ಏನು ಬಂದು ಬುಕ್ಸು ಗಿಕ್ಸು ಏನಿಲ್ಲ. ಅಲ್ಲಿ ಓದ್ಬಿಟ್ಟು ಅಯ್ಯೋ 10,000 ಜನ ಕ್ರೌಡ್ ಇದ್ದೀರಾ, ಎಲ್ಲರೂ ಅದೇ ಥರ ಅಟೆನ್ಷನ್ನಲ್ಲಿ ಇರಬೇಕು. ಬುಕ್ಕು ಸ್ವಲ್ಪ ಓಪನ್ ಮಾಡಿ ಪೇಜ್ ನಂಬರ್ 3 ಓದಿಬಿಡ್ತೀನಿ. ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಯಿತು. ಬಿಕಾಸ್ ನನಗೆ ಅವ್ರ ಅಕಾಡೆಮಿದಲ್ಲಿ ಹೇಳಿಕೊಟ್ಟಿದ್ದು 1,000 ಜನ ಫೇಸ್ ಮಾಡಲಿಕ್ಕೆ ಹೇಳಿದ್ದಾರೆ, 10,000 ಜನ ಇದ್ದೀರಾ. ಕ್ಯಾನ್ ಐ ರಿಹರ್ಸ್ ಒಂದು ಸರಿ ನಾನು ರಿವೈಸ್ ಮಾಡಿ ಬರ್ಬೋದಾ? ಏನು ಮಾಡಲಿಕ್ಕಿಲ್ಲ. ಯು ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಮೇಕ್ ಅ ಡಿಸಿಷನ್. ಇದೆಲ್ಲ ಬಂದು ಬ್ರದರ್ ಯಾವ ಶಾಲೆಯಲ್ಲಿ ಟೀಚ್ ಮಾಡಲಿಕ್ಕಾಗಲ್ಲ. ಆಲ್ ದಿಸ್ ಇಸ್ ಥಾಟ್ ಬೈ ಲೈಫ್.